ಗುರುವೇ ಇವತ್ತು ಹೇಳ್ತಿರುವಂತ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ ಫ್ರೀ ಆಗಿ ರೀಚಾರ್ಜ್ ಮಾಡ್ಕೋಬಹುದು. ಅಂದ್ರೆ 1 ತಿಂಗಳದು 3 ತಿಂಗಳದು 1 ವರ್ಷದ್ದು ಎಷ್ಟು ಬೇಕಾದ್ರೂ ನೀವು ಫ್ರೀ ಆಗಿ ರೀಚಾರ್ಜ್ ಮಾಡ್ಕೊಬಹುದಾಗಿರುತ್ತೆ. ನಾನು ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಈಗಾಗಲೇ 7750 ರೂಪಾಯಿ ದುಡ್ಡನ್ನ ಫ್ರೀ ಆಗಿ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನನಗೆ ಎಷ್ಟೆಲ್ಲ ದುಡ್ಡು ಪ್ರತಿ ತಿಂಗಳು ಕೂಡ ಬರ್ತಾ ಇದೆ ಅಂತ ಪಕ್ಕದಲ್ಲಿ ನೀವು ಪ್ರೂಫ್ ಅನ್ನ ನೋಡಬಹುದು. 200-250 ರೂಪಾಯಿ ದುಡ್ಡು ನನಗೆ ಕಂಟಿನ್ಯೂಸ್ ಆಗಿ ರಿಸೀವ್ ಆಗ್ತಾನೆ ಹೋಗಿದೆ. ನಾನು ಸ್ಕ್ರೋಲ್ ನ ಮಾಡ್ಕೊಂಡು ಹೋದಷ್ಟು ಕೂಡ 250 ನನ್ನ ಅಕೌಂಟ್ಗೆ ರಿಸೀವ್ ಆಗಿರುವಂತದ್ದು. ನೀವು ಕೂಡ ಸೇಮ್ ಟು ಸೇಮ್ ಈ ಅಪ್ಲಿಕೇಶನ್ ಬಳಸಿಕೊಂಡು 1 ರೂಪಾಯಿ ದುಡ್ಡನ್ನ ಕೂಡ ಇನ್ವೆಸ್ಟ್ ಮಾಡ್ದೇನೆ ನೀವು ಅರ್ನಿಂಗ್ ಅನ್ನ ಮಾಡಬಹುದು. ನೀವೇನೆಲ್ಲ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡಿರ್ತೀರಾ ಎಲ್ಲಾ ದುಡ್ಡನ್ನ ಕೂಡ ನೀವು ನಿಮ್ಮ ಮೊಬೈಲ್ ನಂಬರ್ಗೆ ಫ್ರೀ ಆಗಿ ರೀಚಾರ್ಜ್ ಮಾಡ್ಕೊಬಹುದು. ನಾನು ಲೈವ್ ಅಲ್ಲಿ ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡಿದಾಗ ಅಂತ ಹೇಳ್ಕೊಡ್ತೀನಿ. ಜೊತೆಗೆ ನಾನು ಕೂಡ ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ನನ್ನ ಮೊಬೈಲ್ ನಂಬರ್ಗೆ ಬರೋಬ್ಬರಿ 1 ವರ್ಷದ ರೀಚಾರ್ಜ್ ಅನ್ನು ಮಾಡಿಕೊಂಡು ಲೈವ್ ಅಲ್ಲಿ ಪ್ರೂಫ್ ಅನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದ್ರೆ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರ್ತಾ ಹೋಗುತ್ತೆ. ಜೊತೆಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಬರೋಬ್ಬರಿ 10,000 ರೂಪಾಯಿನ ಗಿವ್ ಅವೇ ಕೊಡ್ತಾ ಇದ್ದೀನಿ. ಇವತ್ತು ಸಂಜೆ 9 ಗಂಟೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ ಗಿವ್ ಅವೇನ ವಿನ್ ಆಗಬೇಕು ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡಿರಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು, ಹಾಗೂ ವಿಡಿಯೋಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದನ್ನ ಕಮೆಂಟ್ ಮಾಡಿ ತಿಳಿಸಿರಬೇಕು. 3 ಕೆಲಸನ ಮಾಡಾದ್ಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ನಾನು ಗಿವ್ ಅವೇನ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡ್ತಾ ಇರೋದು. ಇವತ್ತು ಸಂಜೆ 9 ಗಂಟೆಗೆ ಒಂದು ಗೂಗಲ್ ಫಾರ್ಮ್ ಬರುತ್ತೆ. ಆ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ 10,000 ರೂಪಾಯಿನ ಗಿವ್ ಅವೇ ಸಿಗುವಂತದ್ದು. ಡೈರೆಕ್ಟ್ ಆಗಿ ನಾನು ಇವಾಗ ಈ ಹೊಸ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಕರ್ಕೊಂಡು ಹೋಗುತ್ತೆ. ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ರಿಜಿಸ್ಟರ್ ಮಾಡಕ್ಕೆ ಹೇಳುತ್ತೆ. ನಿಮ್ ನೇಮ್ ಹಾಕಿ, ನಂತರ ಮೊಬೈಲ್ ನಂಬರ್ ಹಾಕಿ, ಇಮೇಲ್ ಐಡಿ ಹಾಕಕ್ಕೆ ಹೇಳುತ್ತೆ. ಇದೆ ಅಂತಂದ್ರೆ ಹಾಕಿ, ಇಲ್ಲ ಅಂತಂದ್ರೆ ಹಾಕೋ ಅವಶ್ಯಕತೆ ಇಲ್ಲ. ಚೂಸ್ ಪಾಸ್ವರ್ಡ್ ಅಂತ ಕೇಳುತ್ತೆ. ನೀವು ಒಂದು ಪಾಸ್ವರ್ಡ್ ನ ಸೆಟ್ ಮಾಡ್ಕೊಳ್ಳಿ. ಅದ್ರ ಕೆಳಗಡೆ ಇನ್ವೈಟ್ ಕೋಡ್ ಅಂತ ಬರುತ್ತೆ. ಸ್ಕ್ರೀನ್ ಮೇಲೆ ತೋರಿಸಿರುವಂತ ಈ ಒಂದು ಇನ್ವೈಟ್ ಕೋಡ್ ಅನ್ನು ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಒಂದು OTP ಬರುತ್ತೆ. OTP ನ ಎಂಟರ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಸೆಟ್ MPIN ಫಾರ್ ಟ್ರಾನ್ಸಾಕ್ಷನ್ ಅಂತ ಕೇಳುತ್ತೆ. ನೀವು ಇಲ್ಲಿ 4 ಡಿಜಿಟಿನ MPIN ಟ್ರಾನ್ಸಾಕ್ಷನ್ ಅನ್ನು ಸೆಟ್ ಮಾಡಬೇಕು. 1 2 3 4 ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೊಳ್ಳಿ. ಮೇಲೂ ಕೂಡ ಅದನ್ನ ಹಾಕಿ, ಕೆಳಗಡೆ ಕೂಡ ಅದನ್ನ ಹಾಕ್ಬಿಟ್ಟು ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಸಾಕು. ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ MPIN ಅನ್ನ ಕ್ರಿಯೇಟ್ ಮಾಡ್ಕೊಂಡಾಗುತ್ತೆ. ಇವಾಗ ನೋಡ್ತಿರ್ಬೋದು ನನ್ನ ವ್ಯಾಲೆಟ್ ಅಲ್ಲಿ ಬಂದ್ಬಿಟ್ಟು 3,823 ರೂಪಾಯಿ ದುಡ್ಡಿರುವಂತದ್ದು. ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡಬೇಕು ಅಂತಂದ್ರೆ ನೀವು ಸಿಂಪಲ್ ಆಗಿ ನಿಮ್ಮ ಅಕೌಂಟ್ ಅನ್ನ ಆಕ್ಟಿವ್ ಮಾಡ್ಕೋಬೇಕು. ಅಕೌಂಟ್ ಅನ್ನ ಆಕ್ಟಿವ್ ಮಾಡೋದಾಗೆ ಅಂತಂದ್ರೆ ಆಡ್ ಮನಿ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. UPI 1, UPI 2, UPI 3 ಅಂತಿದೆ. ಯಾವ್ದನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡಕ್ಕೆ ಹೇಳುತ್ತೆ. ನಾನು ಇಲ್ಲಿ 100 ರೂಪಾಯಿ ದುಡ್ಡನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ನ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಗೆ ಇಲ್ಲಿ ಗೂಗಲ್ ಪೇ, ಫೋನ್ ಪೇ ಮೂಲಕ ಅಮೌಂಟ್ ಅನ್ನ ಪೇ ಮಾಡಕ್ಕೆ ಹೇಳುತ್ತೆ. ಸಿಂಪ್ಲಿ ನೀವು ನಿಮ್ಮ ಗೂಗಲ್ ಪೇ, ಫೋನ್ ಪೇ ಯಾವ್ದನ್ನ ಬೇಕಾದ್ರೂ ಕ್ಲಿಕ್ ಮಾಡ್ಕೊಂಡು 100 ರೂಪಾಯಿ ದುಡ್ಡನ್ನ ಪೇ ಮಾಡಿ. ಆ 100 ರೂಪಾಯಿ ದುಡ್ಡು ಇನ್ಸ್ಟೆಂಟ್ ಆಗಿ ಬಂದ್ಬಿಟ್ಟು ನಿಮಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಆಡ್ ಆಗುತ್ತೆ. ನಾನು ಕೂಡ 100 ರೂಪಾಯಿ ದುಡ್ಡನ್ನ ಆಡ್ ಮಾಡ್ಕೊಂಡಿದ್ದೀನಿ. 3,923 ರೂಪಾಯಿ ದುಡ್ಡು ಆಗಿದೆ ನೋಡ್ತಿರ್ಬೋದು. ಇವಾಗ ಈ ತರ ನೀವು ಕೂಡ 100 ರೂಪಾಯಿ ದುಡ್ಡನ್ನ ಆಡ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಕೌಂಟ್ ಅನ್ನ ಆಕ್ಟಿವ್ ಮಾಡ್ಕೊಂಡಂಗಾಗುತ್ತೆ. ಈ 100 ರೂಪಾಯಿ ದುಡ್ಡು ಎಲ್ಲೂ ಕೂಡ ಹೋಗೋದಿಲ್ಲ. ಆ 100 ರೂಪಾಯಿ ದುಡ್ಡನ್ನ ನೀವು ನಿಮ್ಮ ಮೊಬೈಲ್ ನಂಬರ್ಗೆ ರೀಚಾರ್ಜ್ ಆಗಿ ಕೂಡ ಮಾಡ್ಕೋಬಹುದು. ಇನ್ಸ್ಟೆಂಟ್ ಆಗಿ ರೀಚಾರ್ಜ್ ಕೂಡ ಬರುತ್ತೆ ನಿಮ್ಗೆ. ಇವಾಗ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ರೀಚಾರ್ಜ್ ಮಾಡೋದಾಗೆ ಅಂತ ಕೇಳ್ತಿರ್ಬೋದು. ಅದನ್ನ ಲೈವ್ ಅಲ್ಲಿ ಮಾಡ್ಕೊಂಡು ಪ್ರೂಫ್ ಅನ್ನ ತೋರಿಸ್ತೀನಿ. ಮೊದಲು ನಾನು ಪ್ರೀಪೇಡ್ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನನ್ನ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೋತೀನಿ. ಜಿಯೋ ಮತ್ತೆ ಕರ್ನಾಟಕ ಅಂತ ಸೆಲೆಕ್ಟ್ ಆಯ್ತು. ಒಂದ್ ವೇಳೆ ತಪ್ಪಿತ್ತು ಅಂತ ಅದನ್ನ ಸರಿ ಮಾಡ್ಕೊಳ್ಳಿ ನೀವು. ನಂತರ ನಿಮ್ಗೆ ಇಲ್ಲಿ ವ್ಯೂ ಪ್ಲಾನ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಇವಾಗ 3,599 ರೂಪಾಯಿ ಅಂದ್ರೆ 1 ವರ್ಷದ ರೀಚಾರ್ಜ್ ಅನ್ನ ನನ್ನ ಮೊಬೈಲ್ ನಂಬರ್ಗೆ ಫ್ರೀ ಆಗಿ ಮಾಡ್ಕೊಂತಾ ಇದ್ದೀನಿ. ಸೊ ಇವಾಗ ಸಬ್ಮಿಟ್ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ. MPIN ಅನ್ನ ಸೆಟ್ ಮಾಡಕ್ಕೆ ಹೇಳ್ತು. ನಾನು ಸ್ಟಾರ್ಟಿಂಗ್ ಅಲ್ಲಿ MPIN ಅನ್ನ ಕ್ರಿಯೇಟ್ ಮಾಡಿದ್ದೆ, ನಿಮ್ಗೂ ಕೂಡ ಹೇಳಿದೀನಿ. ಆ MPIN ನ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಅಲ್ಲಿ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಅಂತ ತಗೊಂಡು ರಿಕ್ವೆಸ್ಟ್ ಅಕ್ಸೆಪ್ಟೆಡ್ ಅಂತ ಬರುತ್ತೆ. ಇವಾಗ ನೋಡ್ತಿರ್ಬೋದು ಗುರು, ನನ್ನ ಮೊಬೈಲ್ ನಂಬರ್ಗೆ 1 ವರ್ಷದ ರೀಚಾರ್ಜ್ ಫ್ರೀ ಆಗಿದೆ. ನನ್ನ ಮೊಬೈಲ್ ನಂಬರ್ಗೆ ಮೆಸೇಜ್ ಕೂಡ ಬಂದಿದೆ. ಅದರ ಪ್ರೂಫ್ ಅನ್ನ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. ಈವನ್ ಈ ಪ್ರೂಫ್ ಅನ್ನ ಟೆಲಿಗ್ರಾಮ್ ಅಲ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಡೌಟ್ ಇರೋರು ಟೆಲಿಗ್ರಾಮ್ ಅಲ್ಲೂ ಕೂಡ ಚೆಕ್ ಮಾಡ್ಕೊಬಹುದು. ನೋಡ್ತಿರ್ಬೋದು ಗುರು, ನಾನು ಇವಾಗ ರೀಚಾರ್ಜ್ ಅನ್ನ ಮಾಡ್ಕೊಂಡಿದ್ದೀನಿ. ಡೇಟ್ ಮತ್ತೆ ಟೈಮ್ ನ ಕೂಡ ನೀವು ಲೈವ್ ಅಲ್ಲಿ ನೋಡ್ತಿರ್ಬೋದು. ನನಗೆ ಬಂದ್ಬಿಟ್ಟು ನೋಡಿ ಕಮಿಷನ್ ಅಂತ ಅಂದ್ಬಿಟ್ಟು 35 ರೂಪಾಯಿ ದುಡ್ಡು ಕೂಡ ಬಂದಿದೆ. ಈ ತರ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಏನೇ ರೀಚಾರ್ಜ್ ಅನ್ನ ಮಾಡ್ಕೊಂಡ್ರು ಕೂಡ ನಿಮಗೆ ಕಮಿಷನ್ ಸಿಗುವಂತದ್ದು. ಬೇಸಿಕಲಿ ನೀವು ಗೂಗಲ್ ಪೇ, ಫೋನ್ ಪೇ ಮತ್ತೆ ಪೇಟಿಎಂ ಅನ್ನ ಬಳಸ್ಕೊಂಡು ಏನಾದ್ರು ರೀಚಾರ್ಜ್ ಅನ್ನ ಮಾಡ್ತೀರಾ ಅಂತಂದ್ರೆ 1 ರೂಪಾಯಿ ಕೂಡ ನಿಮ್ಗೆ ಇಲ್ಲಿ ಕಮಿಷನ್ ಸಿಗೋದಿಲ್ಲ. ಇವನ್ ನೀವೇನೇ ಪ್ಲಾಟ್ಫಾರ್ಮ್ ಫೀಸ್ ಅಂತ ಕಟ್ಟಬೇಕಾಗುತ್ತೆ. ಪಕ್ಕದಲ್ಲಿ ಅದರ ಪ್ರೂಫ್ ಅನ್ನ ಕೂಡ ತೋರಿಸ್ತಾ ಇದ್ದೀನಿ. 2 ರೂಪಾಯಿ 3 ರೂಪಾಯಿ ಪ್ಲಾಟ್ಫಾರ್ಮ್ ಫೀಸ್ ಕಟ್ಟಿ ಅಂತ ಕೇಳ್ತಾರೆ. ಬಟ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಫ್ರೀ ಆಗಿ ರೀಚಾರ್ಜ್ ಅನ್ನು ಕೂಡ ಮಾಡ್ಕೊಬಹುದು. ಜೊತೆಗೆ ನೀವು ಫ್ರೀ ಆಗಿ ಏನು ರೀಚಾರ್ಜ್ ಅನ್ನು ಮಾಡ್ಕೊಂತೀರಾ ಅದರಲ್ಲಿ ನಿಮಗೆ ಕಮಿಷನ್ ಕೂಡ ಸಿಗುತ್ತೆ. ನಾನು ಟೋಟಲ್ ಆಗಿ ಅಪ್ಲಿಕೇಶನ್ ಬಳಸ್ಕೊಂಡು 124 ರೂಪಾಯಿ ದುಡ್ಡನ್ನ ಕಮಿಷನ್ ಅರ್ನಿಂಗ್ ಮಾಡಿದ್ದೀನಿ. ಲೈವ್ ಅಲ್ಲಿ ಪ್ರೂಫ್ ಅನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೀವೆಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ಅರ್ನಿಂಗ್ ಮಾಡಿದೆ ಅಂತ ಕೇಳ್ತಿರ್ಬೋದು. ಅದೇಗೆ ಅಂತ ಕೂಡ ಹೇಳ್ಕೊಡ್ತೀನಿ. ಈ
ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ರೆಫರ್ ಅಂಡ್ ಅರ್ನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಮೇಲ್ಗಡೆ ಮೆನ್ಷನ್ ಮಾಡಿದಾರೆ ನೋಡಿ, ರೆಫರ್ 10 ಫ್ರೆಂಡ್ಸ್ ಅಂಡ್ ಅರ್ನ್ ಅಪ್ ಟು 250 rupees ಅಂತ. ಮೊದಲು ನೀವೇನ್ ಮಾಡ್ಬೇಕು ಅಂತಂದ್ರೆ ಕೆಳಗೆ ಬಂದ್ರಿ ಅಂತಂದ್ರೆ ಶೇರ್ ಇನ್ವೈಟ್ ಲಿಂಕ್ ಅಂತ ಇದೆ, ಆ ಶೇರ್ ಇನ್ವೈಟ್ ಲಿಂಕ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಎಲ್ಲಿ ಬೇಕಾದ್ರೂ ಲಿಂಕ್ ಅನ್ನ ಶೇರ್ ಮಾಡಕ್ಕೆ ಹೇಳುತ್ತೆ. ಸಿಂಪ್ಲಿ ನಾನು ಟೆಲಿಗ್ರಾಮ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಿಂಕ್ ಅನ್ನ ಶೇರ್ ಮಾಡ್ಕೋತೀನಿ. ಇವಾಗ ನಂದೇ ಆದಂತ ಒಂದು ಲಿಂಕ್ ಸಿಕ್ತು. ಈ ಲಿಂಕ್ ಅನ್ನ ನೀವು ನಿಮ್ಮ 10 ಜನ ಫ್ರೆಂಡ್ಸ್ ಗೆ ಶೇರ್ ಮಾಡಿ. 10 ಜನ ಫ್ರೆಂಡ್ಸ್ ಗೆ ಶೇರ್ ಮಾಡಬೇಕು ಅಂತಿಲ್ಲ, ಎಷ್ಟು ಜನಕ್ಕಾದ್ರೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ನಿಮ್ಮ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ನಿಮ್ ತರನೇ ಇನ್ಸ್ಟಾಲ್ ಮಾಡ್ಕೊಂಡು ಅವರು ಕೂಡ ಈ ಒಂದು ಅಪ್ಲಿಕೇಶನ್ ಗೆ 100 ರೂಪಾಯಿ ದುಡ್ಡನ್ನ ನೀವು ಯಾವ ರೀತಿಯಾಗಿ ಆಡ್ ಮಾಡಿದ್ರಿ ಸೇಮ್ ಟು ಸೇಮ್ ಅವರು ಕೂಡ ಆಡ್ ಮಾಡಿದ್ರು ಅಂತಂದ್ರೆ ಸಾಕು. ನೀವು 10 ಜನ ಫ್ರೆಂಡ್ಸ್ ಅನ್ನ ರೆಫರ್ ಮಾಡಿ 100 ರೂಪಾಯಿ ದುಡ್ಡನ್ನ ಆಡ್ ಮಾಡಿಸಿದಕ್ಕೆ ನಿಮ್ಗೆ ಇಲ್ಲಿ 250 ರೂಪಾಯಿ ದುಡ್ಡು ಫ್ರೀ ಆಗಿ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಯಾರು ಕೂಡ ಯೂಸ್ ಮಾಡ್ತಿರಲ್ಲ, ಅದರಿಂದ ನೀವು ಇದನ್ನ ತುಂಬಾನೇ ಅಡ್ವಾಂಟೇಜ್ ಆಗಿ ತಗೊಬಹುದು. ಸಿಂಪ್ಲಿ ನೀವು ನಿಮ್ಮ ಲಿಂಕ್ ಅನ್ನ ತಗೊಳ್ಳಿ, ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಕೂಡ ಯಾವುದೇ ರೀತಿ ವೆರಿಫಿಕೇಶನ್ ಮತ್ತೆ ಯಾವುದೇ ರೀತಿ KYC ಇಲ್ದಂಗೆ ಒಂದೇ ಒಂದು ನಿಮಿಷಕ್ಕೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಕೇವಲ 100 ರೂಪಾಯಿ ದುಡ್ಡನ್ನ ಅವರು ಈ ಒಂದು ಅಪ್ಲಿಕೇಶನ್ ಗೆ ಆಡ್ ಮಾಡಿದ್ರು ಅಂತಂದ್ರೆ ಸಾಕು. ನಿಮ್ಗೆ ಇಲ್ಲಿ ಬಂದ್ಬಿಟ್ಟು 250 ರೂಪಾಯಿ ದುಡ್ಡು ಸಿಗುತ್ತೆ 10 ಜನ ಫ್ರೆಂಡ್ಸ್ ಗೆ ರೆಫರ್ ಮಾಡಿದಕ್ಕೆ. ನಾನು ಕೂಡ ಸೇಮ್ ಟು ಸೇಮ್ ಕೆಲಸನ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ಅರ್ನಿಂಗ್ ಮಾಡಿರೋದು ಬರೋಬ್ಬರಿ 7750 ರೂಪಾಯಿ ದುಡ್ಡು. ಅಂದ್ರೆ ನಾನು ಟೋಟಲ್ ಆಗಿ ರೆಫರ್ ಮಾಡಿರೋದು 2000 ಜನರ, ಅದರಲ್ಲಿ 317 ಜನ ಮಾತ್ರನೇ 100 ರೂಪಾಯಿ ದುಡ್ಡನ್ನ ಆಡ್ ಮಾಡ್ಕೊಂಡಿದ್ದಾರೆ. ನೀವು ನಿಮ್ಮ ಫ್ರೆಂಡ್ ಮೊಬೈಲ್ ತಗೊಂಡು ನೀವೇ ಬೇಕಾದ್ರೆ 100 ರೂಪಾಯಿ ದುಡ್ಡನ್ನ ಆಡ್ ಮಾಡಿಸಿ 10 ಜನ ಫ್ರೆಂಡ್ಸ್ 100 ರೂಪಾಯಿ ದುಡ್ಡನ್ನ ಆಡ್ ಮಾಡಿದ್ರು ಅಂತಂದ್ರೆ 250 ರೂಪಾಯಿ ದುಡ್ಡು ಸಿಗುತ್ತೆ. ಒಂದು ತಿಂಗಳಲ್ಲಿ ನೀವು 10 ಜನ ಫ್ರೆಂಡ್ಸ್ ಗೆ ರೆಫರ್ ಮಾಡಿದ್ರು ಕೂಡ 250 ರೂಪಾಯಿ ಫ್ರೀ ಆಗಿ ಸಿಕ್ಕಿರುತ್ತೆ. ಆ 250 ರೂಪಾಯಿ ದುಡ್ಡನ್ನ ಬಳಸಿಕೊಂಡು ಒಂದು ತಿಂಗಳ ಫ್ರೀ ರೀಚಾರ್ಜ್ ಅನ್ನ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಮಾಡ್ಕೊಬಹುದು. ಈ ತರ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಎಷ್ಟು ಜನಕ್ಕಾದ್ರೂ ರೆಫರ್ ಮಾಡ್ಕೊಳ್ಳಿ. 100 ಜನಕ್ಕೆ ರೆಫರ್ ಮಾಡ್ತೀರಾ ಅಂತಂದ್ರೆ 2500 ರೂಪಾಯಿ ದುಡ್ಡು ಸಿಗುತ್ತೆ. ಆ 2500 ರೂಪಾಯಿಗೆ ನೀವು ಒಂದಷ್ಟು ದುಡ್ಡನ್ನ ಆಡ್ ಆದ್ರೂ ಮಾಡ್ಕೋಬಹುದು, ಅಥವಾ ಇನ್ನೂ ಒಂದಷ್ಟು ಜನಕ್ಕೆ ನೀವು ರೆಫರ್ ನ ಮಾಡ್ಕೊಂಡು 3500 ರೂಪಾಯಿ ದುಡ್ಡನ್ನ ನಾನು ಯಾವ ರೀತಿಯಾಗಿ 1 ವರ್ಷದ ರೀಚಾರ್ಜ್ ಮಾಡ್ಕೊಂಡೆ ಸೇಮ್ ಟು ಸೇಮ್ ಅದೇ ತರ ನೀವು ಕೂಡ ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ಫ್ರೀ ಆಗಿ ಅರ್ನಿಂಗ್ ಮಾಡಬಹುದು. ಜೊತೆಗೆ ನಿಮ್ಮ ಫ್ರೆಂಡ್ ಏನು 100 ರೂಪಾಯಿ ದುಡ್ಡನ್ನ ಆಡ್ ಮಾಡಿರ್ತಾರೆ, ಆ ದುಡ್ಡು ಎಲ್ಲೂ ಕೂಡ ಹೋಗೋದಿಲ್ಲ. ಆ ದುಡ್ಡನ್ನ ಬಳಸಿಕೊಂಡು ನಿಮ್ಮ ಫ್ರೆಂಡ್ ಮೊಬೈಲ್ ರೀಚಾರ್ಜ್ ಅನ್ನ ಮಾಡಬಹುದು, DTH ರೀಚಾರ್ಜ್ ಅನ್ನ ಮಾಡಬಹುದು, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಅನ್ನ ಮಾಡಬಹುದು. ಅದೇ ತರ ನಿಮ್ಮ ಫ್ರೆಂಡ್ ಏನೇ ರೀಚಾರ್ಜ್ ಅನ್ನ ಕೂಡ ಮಾಡ್ಕೊಬಹುದಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಅದರಿಂದ ನಾನು ಹೇಳ್ತಿದ್ದೀನಿ ಗುರು, 1 ರೂಪಾಯಿ ದುಡ್ಡು ಕೂಡ ನಿಮಗೆ ಇಲ್ಲಿ ಲಾಸ್ ಆಗೋದಿಲ್ಲ. ಇವನ್ ನಿಮಗೆ ಕಮಿಷನ್ ಕೂಡ ಸಿಗುವಂತದ್ದು. ನಾನು ನಿಮಗೆ ಕಮಿಷನ್ ಚಾರ್ಟ್ ಅನ್ನ ಕೂಡ ತೋರಿಸ್ತಾ ಇದ್ದೀನಿ. ಏರ್ಟೆಲ್ ನಂಬರ್ಗೆ ರೀಚಾರ್ಜ್ ಮಾಡ್ಕೋತೀರಾ ಅಂತಂದ್ರೆ 1.3% ಕಮಿಷನ್ ಸಿಗುತ್ತೆ. BSNL ಗಂತೂ ತುಂಬಾನೇ ಜಾಸ್ತಿ ಇದೆ ಕಮಿಷನ್ ರೇಟು, 4.5% ಕಮಿಷನ್ ಸಿಗುತ್ತೆ ನಮಗೆ. VI ನಲ್ಲಿ ರೀಚಾರ್ಜ್ ಮಾಡ್ತೀನಿ ಅಂತಂದ್ರೆ 3.4% ಕಮಿಷನ್ ಸಿಗುತ್ತೆ. ಜಿಯೋಗೆ 1% ಸಿಗುತ್ತೆ. ಅಂದ್ರೆ 100 ರೂಪಾಯಿನಲ್ಲಿ 1 ರೂಪಾಯಿ ಸಿಗುತ್ತೆ ಈ ತರ ನಿಮಗೆ. ಸೊ ನಾನು 3500 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡೆ, ಅದರಿಂದ ನನಗೆ 35 ರೂಪಾಯಿ ದುಡ್ಡು ಕಮಿಷನ್ ಆಗಿ ಬಂತು. BSNL ಗೆ ರೀಚಾರ್ಜ್ ಮಾಡ್ಕೊಂಡಿದೆ ಅಂತಂದ್ರೆ 100 ರೂಪಾಯಿಗೆ 400 ರೂಪಾಯಿ ನನಗೆ ಕಮಿಷನ್ ಆಗಿ ಬರ್ತಿತ್ತು. ಈ ತರ ನೀವು DTH ರೀಚಾರ್ಜ್, ಬಿಲ್ ಪೇಮೆಂಟ್ಗಳು, ಇವನ್ ಇನ್ಶೂರೆನ್ಸ್ ಬಿಲ್ ಪೇಮೆಂಟ್, ಫಾಸ್ಟ್ ಟ್ಯಾಗ್ ರೀಚಾರ್ಜ್, ಮತ್ತೆ ಗ್ಯಾಸ್ ಬಿಲ್ ಪೇಮೆಂಟ್, ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಏನ ಬೇಕಾದ್ರೂ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಮಾಡಬಹುದು. ನಿಮ್ಮ ಹತ್ರ ಏನೆಲ್ಲ ದುಡ್ಡು ಇರುತ್ತೆ ಆ ಎಲ್ಲಾ ದುಡ್ಡನ್ನ ಕೂಡ ನೀವು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲದಂಗೆ ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಥವಾ ಬಿಲ್ ಪೇಮೆಂಟ್ ಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ಕೊಬಹುದು. ಅದರಿಂದ ಹೇಳ್ತಿದ್ದೀನಿ ಗುರು, ಎಲ್ಲರೂ ಈ ಕೂಡಲೇ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. 1 ರೂಪಾಯಿ ಕೂಡ ಲಾಸ್ ಇಲ್ಲ ನಿಮ್ಗೆ. ಇಲ್ಲಿ 100 ರೂಪಾಯಿ ದುಡ್ಡನ್ನ ಏನು ಆಡ್ ಮಾಡ್ತೀರಾ ಅದನ್ನ ನೀವು ನಿಮ್ಮ ಮೊಬೈಲ್ ನಂಬರ್ಗೆ ರೀಚಾರ್ಜ್ ಆಗಿ ಮಾಡ್ಕೊಬಹುದು. ಆ ದುಡ್ಡು ಎಲ್ಲೂ ಹೋಗೋದಿಲ್ಲ, ನಿಮ್ಮ ವ್ಯಾಲೆಟ್ ಸೆಕ್ಷನ್ ಅಲ್ಲಿ ಇರುತ್ತೆ. ಜೊತೆಗೆ ನೀವು ಲಿಂಕ್ ಅನ್ನ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ 100 ರೂಪಾಯಿ ದುಡ್ಡನ್ನ ಆಡ್ ಮಾಡಕ್ಕೆ ಹೇಳಿ. ಅವರು ಕೂಡ ದುಡ್ಡನ್ನ ಬಳಸಿಕೊಂಡು ರೀಚಾರ್ಜ್ ಅನ್ನ ಮಾಡಬಹುದು. ಜೊತೆಗೆ ಅವರಿಗೂ ಕೂಡ ರೆಫರ್ ಅಂಡ್ ಅರ್ನ್ ಅಂತ ಆಪ್ಷನ್ ಸಿಗುತ್ತೆ. ಅದರಿಂದ ಅವರು ಕೂಡ ಬೇರೆಯವರಿಗೆ ರೆಫರ್ ನ ಮಾಡ್ಕೊಂಡು ಅರ್ನಿಂಗ್ ಮಾಡಬಹುದು. 10 ಜನ ಫ್ರೆಂಡ್ಸ್ ಗೆ ನೀವು ಶೇರ್ ಮಾಡಿ, 10 ಜನ ಫ್ರೆಂಡ್ಸ್ ಕೂಡ 100 ರೂಪಾಯಿ ದುಡ್ಡನ್ನ ಆಡ್ ಮಾಡಿದ್ರು ಅಂತಂದ್ರೆ 250 ರೂಪಾಯಿ ದುಡ್ಡು ಫ್ರೀ ಆಗಿ ಸಿಕ್ಬಿಡುತ್ತೆ. ಆ 250 ರೂಪಾಯಿ ದುಡ್ಡನ್ನ ನೀವು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ತಿಂಗಳ ರೀಚಾರ್ಜ್ ಆಗಿ ಮಾಡ್ಕೋಬಹುದು. ಅಥವಾ 100 ರಿಂದ 150 ಜನ ಫ್ರೆಂಡ್ಸ್ ಗೆ ರೆಫರ್ ಮಾಡ್ಬಿಟ್ಟು ನೀವು ಒಂದು 3000 ರೂಪಾಯಿ 3500 ರೂಪಾಯಿ ಮಾಡ್ಕೊಂಡ್ರಿ ಅಂತಂದ್ರೆ 1 ವರ್ಷದ ಫ್ರೀ ರೀಚಾರ್ಜ್ ಅನ್ನ ಕೂಡ ನೀವು ಮಾಡ್ಕೊಬಹುದಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಅಪ್ಲಿಕೇಶನ್ ಅಂತೂ ತುಂಬಾನೇ ಚೆನ್ನಾಗಿದೆ, ಯಾರು ಕೂಡ ಯೂಸ್ ಮಾಡ್ದಂಗೆ ಬಿಡೋಕೆ ಹೋಗ್ಬೇಡಿ. ಈಗಲೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡ್ಲಿಕ್ಕೆ ಶುರು ಮಾಡಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೂ ವಿಡಿಯೋಗೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಿ. ಡೆಫಿನೆಟ್ಲಿ ಆ ಕಮೆಂಟ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ.